ವೆಲ್ಕಮ್ ಟು ಲಕ್ಕಿ ಬ್ಲಾಗ್ಸ್. ಏನಿವತ್ತು ಇಷ್ಟು ರೆಡಿ ಆಗಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ಹೌದು, ಇವತ್ತು ಲಕ್ಕಿ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆ. ಸೊ ಅದರಿಂದ ಪೇರೆಂಟ್ಸು ಹೋಗಬೇಕು ಅಂತ ಹೇಳಿದರು. ಅದಕ್ಕೆ ಲಕ್ಕಿನ ನಾನು ಈ ರೀತಿ ರೆಡಿ ಮಾಡಿದ್ದೀನಿ. ಅವಳನ್ನ ರೆಡಿ ಮಾಡಿ ನಾನು ರೆಡಿಯಾಗಿ ಈ ಸ್ಕೂಲ್ ಹತ್ರ ಹೊರಟಿದ್ದೀವಿ. 10 o'clock ಸ್ಟಾರ್ಟ್ ಆಗುತ್ತೆ ಫಂಕ್ಷನ್ನು. ಸೊ ಆ ಫಂಕ್ಷನ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಲಕ್ಕಿಗೆ ಫ್ರೂಟ್ಸ್ ಬೇಡವಂತೆ, ಇವತ್ತು ಅಂಗಡೀಲಿ ಏನಾದರೂ ಕೊಡಿಸ್ಬೇಕಂತೆ. ವಾಟರ್ ಬಾಟ್ಲು, ನ್ಯಾಪ್ಕಿನ್ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಅಂಗಡಿಗೆ ಹೋಗಿ ಅವಳಿಗೆ ಏನು ಬೇಕೋ ಅದನ್ನ ತಗೊಂಡು ಸ್ಕೂಲ್ ಹತ್ರ ಹೋಗೋಣ. ಅದೆಲ್ಲ ತಗೋಬಾರ್ದು, ಕಪ್ ಕೇಕ್ ತಗೋ. ಕಾಯಿನ್ ಬೇಕಾ? ಗೋಲ್ಡ್ ಕಾಯಿನ್ ಬೇಕಾ? ಈಗಿರೋ ರೇಟ್ಗೆ ಸರಿ ತಗೋ, ಒಂದು ಗೋಲ್ಡ್ ಕಾಯಿನ್ ಒಂದು ಕೊಟ್ಬಿಡಿ. ಸ್ಕೂಲ್ ಹತ್ರ ಬಂದಿದ್ದೀವಿ. ಈಗ ಒಳಗೆ ಹೋಗ್ತಾ ಇದ್ದೀವಿ. ವೈಫೈ ಮಾಡು ಮ್ಯಾಮ್ಗೆ. ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ. ಪೇರೆಂಟ್ಸ್ ಎಲ್ಲರೂ ಬಂದಿದ್ದಾರೆ ನೋಡಿ. ನಾವು ಸ್ಕೂಲ್ ಹತ್ರ ಹೋಗೋ ಅಷ್ಟರಲ್ಲಿ ಈ ರೀತಿ ಎಲ್ಲ ಕಲರ್ಫುಲ್ಲಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು ಮ್ಯಾಮು. ಕೆಲವೊಂದು ಪೇರೆಂಟ್ಸ್ ಬಂದಿದ್ದರು, ಇನ್ನು ಕೆಲವೊಂದು ಪೇರೆಂಟ್ಸು ಮತ್ತು ಮಕ್ಕಳು ಬರೋದು ಬಾಕಿ ಇರೋದ್ರಿಂದ ವೆಯ್ಟ್ ಮಾಡ್ತಾಯಿದ್ರು. ಸೊ ಅವ್ರು ಬಂದಮೇಲೆ ಪೂಜೆ ಸ್ಟಾರ್ಟ್ ಮಾಡೋಣ ಅಂಥೇಳಿ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು. ಮತ್ತು ಮಕ್ಳಿಗೂ ಕೂಡ ಒಂದು ಡ್ರೆಸ್ ಹೇಳಿದರು. ಗರ್ಲ್ಸ್ಗೆ ಪಿಂಕ್ ಫ್ರಾಕ್, ಬಾಯ್ಸ್ಗೆ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ಪ್ಯಾಂಟು ಶರ್ಟ್ ಫಾರ್ಮಲ್ಸ್ ಹಾಕ್ಕೊಂಡು ಬನ್ನಿ ಅಂತ ಹೇಳಿದರು. ಸೊ ಯಾಕಂತ ಆ ರೀತಿ ಹೇಳಿದರು ಅಂತಂದರೆ ಅವರು ಡ್ಯಾನ್ಸಲ್ಲಿದ್ದರು. ಸೊ ಅದರಿಂದ ಅವ್ರು ಆ ರೀತಿ ಹೇಳಿದರು. ಇನ್ನೇನು ಎಲ್ಲರೂ ಪೇರೆಂಟ್ಸ್ ಎಲ್ಲ ಬಂದರು. ಸೊ ಅದರಿಂದ ಮ್ಯಾಮು ವೆಲ್ಕಮ್ ಸ್ಪೀಚ್ ಎಲ್ಲ ಕೊಟ್ಟರು ಎಲ್ಲ ಪೇರೆಂಟ್ಸಿಗೂ. ಸೊ ಈಗ ಪೂಜೆ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಈಗ ಪೂಜೆ ಸ್ಟಾರ್ಟ್ ಆಗುತ್ತೆ, ಬನ್ನಿ ನೋಡೋಣ ಯಾವ ರೀತಿ ಆಗಿದೆ ಅಂತ.
ನೋಡಿದ್ರಲ್ವ ಮಕ್ಕಳು ಯಾವ ರೀತಿ ಹಾಡು ಆಡಿದ್ದಾರೆ, ಎಷ್ಟು ಸೊಗಸಾಗಿ ಆಡಿದ್ದಾರೆ ಮಕ್ಕಳು ಅನ್ನೋದನ್ನು. ಇದನ್ನು ನೋಡಿದ್ರೇ ಗೊತ್ತಾಗುತ್ತೆ ಟೀಚರ್ಸ್ ಯಾವ ರೀತಿ ಮಕ್ಕಳನ್ನ ರೆಡಿ ಮಾಡಿದ್ದಾರೆ ಅಂತ. ಸೊ ಇಷ್ಟು ಚಿಕ್ಕ ವಯಸ್ಸಿಗೆ ಮಕ್ಕಳು ಇಷ್ಟು ಫ್ಲೂಯೆಂಟಾಗಿ ಇಷ್ಟು ನೀಟಾಗಿ ಆಡಿದ್ದಾರೆ ಅಂದರೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಗ್ರೇಟ್. ಆ ಮಕ್ಕಳು ಅಷ್ಟು ಚಿಕ್ಕೆಲ್ಲ ಆದಮೇಲೆ ಮಕ್ಳಿಗೆ ಆರತಿ ಕೊಟ್ಟು ನಮಗೂ ಕೂಡ ಎಲ್ರಿಗೂ ಆರತಿ ಎಲ್ಲ ಕೊಟ್ಟು ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು. ಸೊ ಅದೆಲ್ಲ ಆದಮೇಲೆ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದರು. ಮಕ್ಕಳು ಡ್ಯಾನ್ಸು ಎಲ್ಲ ಇತ್ತು. ಸೊ ಅದನ್ನು ನೋಡಿ ಎಂಜಾಯ್ ಮಾಡಿ. ನೋಡಿದ್ರಲ್ವಾ ಡ್ಯಾನ್ಸು. ನೆಕ್ಸ್ಟು ಬಾಯ್ಸ್ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. मेरे सपनों की रानी कब आएगी तू, आई हो तू मस्तानी कब आएगी तू, बीती जाए जिंदगानी कब आएगी तू, चलिया तू चलिया, मेरे सपनों की रानी कब आएगी.
ಮಾಡಿದ್ರು. ಇದ್ರ ಜೊತೆ ಇನ್ನೂ ಎಕ್ಸ್ಟ್ರಾ ಮಕ್ಕಳು ಜಾಯ್ನ್ ಆಗ್ತಾರೆ. ಚೆನ್ನಾಗಿ ಆಡಿದ್ದಾರೆ, ನೋಡಿ ಎಂಜಾಯ್ ಮಾಡಿ. ಉಪಾಸನೆಗೆ ಫ್ಯಾನ್ಸಿ ಡ್ರೆಸ್ ಅಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ. ಎಲ್ಲ ಕ್ಲಾಪ್ ಮಾಡಿ ಎನ್ಕರೇಜ್ ಮಾಡಿ. ಬೇಗ ಇಳಿಬೇಕು. ಇತ್ತು ಗೈಸ್ ಫಂಕ್ಷನ್ ಎಲ್ಲ. ಈಗ ಮನೆಗೆ ಹೊರಟಿದ್ದೀವಿ. ಮನೆಗೆ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಜಸ್ಟ್ ಈಗ ಸ್ಕೂಲಿಂದ ಮನೆಗೆ ಬಂದಿದ್ದೀವಿ. ಲಕ್ಕಿ ಪಾಪ ಫುಲ್ ಟಯರ್ಡ್ ಆಗಿದ್ದಾಳೆ. ಇಲ್ಲಿ ನೋಡಿ, ಜ್ಯೂಸ್ ಬೇಕಂತೆ. ಬಂದ ತಕ್ಷಣ ಫ್ರಿಡ್ಜ್ ಓಪನ್ ಮಾಡ್ತಿದ್ದಾಳೆ. ಅದಕ್ಕೆ ಇರೋ ಪಪ್ಪಂಗೆ ವೀಡಿಯೋ ಕಾಲ್ ಮಾಡಿ ತೋರಿಸೋಣ ನಿಮ್ಮ ಮೆಡಲ್ಲು ಅಂತ ಹೇಳಿದ್ದೀನಿ. ಅವ್ರ ಪಪ್ಪಂಗೆ ವೀಡಿಯೋ ಕಾಲ್ ಮಾಡಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಜಸ್ಟ್ ಈಗ ಅವ್ರ ಪಪ್ಪಂಗೆ ವೀಡಿಯೋ ಕಾಲ್ ಮಾಡಿ ಮುನ್ನ ಮೆಡಲ್ ಎಲ್ಲ ತೋರಿಸಿ ಅವ್ರ ಪಪ್ಪ ಕಂಗ್ರ್ಯಾಟ್ಸ್ ಹೇಳಿದ್ರು. ಸೊ ಇವಳು ಕೂಡ ಥ್ಯಾಂಕ್ ಯು ಪಪ್ಪ ಅಂತ ಅಂದ್ಲು. ಮತ್ತು ಸ್ಕೂಲಲ್ಲಿ ಕೆಲವೊಂದು ಐಟಮ್ಸ್ ಕೊಟ್ಟಿದ್ದಾರೆ ಮಕ್ಕಳಿಗಂತೇಳಿ, ಸ್ನ್ಯಾಕ್ಸು ಅದು ಇದು ಎಲ್ಲ ಕೆಲವೊಂದು ಪೇರೆಂಟ್ಸ್ ಎಲ್ಲ ಸ್ಪಾನ್ಸರ್ ಮಾಡಿದ್ದಾರೆ. ಸೊ ಅದರಿಂದ ಎಲ್ಲ ಮಕ್ಕಳಿಗೆ ಕೊಟ್ಟಿದ್ದಾರೆ. ಅದರಲ್ಲೂ ಇವಳು ತುಂಬ ಟಯರ್ಡ್ ಆಗಿದ್ದಾಳೆ. ಅದು ಓಪನ್ ಮಾಡಿ ತೋರಿಸ್ಬಿಟ್ಟು ಏನೇನಿದೆ, ಪ್ಲೇನ್ ಕೇಕ್ ಎಲ್ಲ ಏನೇನೋ ಇದೆ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಅವಳಿಗೆ ಏನು ಇಷ್ಟ ಆಗುತ್ತೋ ಅದನ್ನ ತಿನ್ಕೊಂಡಾದ್ಮೇಲೆ ಮನೇಲೂ ಸ್ವಲ್ಪ ರೈಸ್ ಮಾಡಿದ್ದೀನಿ. ಅದನ್ನು ಆದರೆ ತಿನ್ನಲಿ, ಇಲ್ಲ ಅಂತಂದರೆ ಇವಾಗ ಪ್ಲೇನ್ ಕೇಕು ಅದು ಮಾತ್ರ ತಿಂದಮೇಲೆ ಸ್ವಲ್ಪ ರೆಸ್ಟ್ ಮಾಡಲಿ ಅಂತೇಳಿ ಮಲಗಿಸ್ಬಿಡ್ತೀನಿ. ನೋಡಿ ಆ ಮೆಡಲ್ನ ತಂದು ಹಿಂಗೆ ಆಟ ಆಡ್ತಿದ್ದಾಳೆ ಅಂತ ಹಿಂಗೆ ಆಟ ಆಡ್ತಾ ಇದ್ದಾಳೆ. ಹಂಗೆಲ್ಲ ಮಾಡಬಾರ್ದು. ನೋಡಿ ಲಕ್ಕಿ ಸ್ಕೂಲಲ್ಲಿ ನೋಡಿ ಏನೇನು ಕೊಟ್ಟಿದ್ದಾರೆ. ಮಂಡಕ್ಕಿ ಕೊಟ್ಟಿದ್ದಾರೆ, ಮತ್ತು ಇದು ಬಂದ್ಬಿಟ್ಟು ಪಾಯಸ, ಕೇಸರಿ ಬಾತ್, ಒಂದು ಮೂಸಂಬಿ, ಮತ್ತು ಇದು ಪಲಾವು, ಒಂದು ಪ್ಲೇನ್ ಕೇಕು, ಜಿಲೇಬಿ, ಮತ್ತು ಕಚೋರಿ ಕೊಟ್ಟಿದ್ದಾರೆ ಮಕ್ಕಳಿಗೆ. ನೋಡಿ ಸ್ಟೀಲ್ ಬಾಕ್ಸ್ ಎಷ್ಟು ದೊಡ್ಡದು ಕೊಟ್ಟಿದ್ದಾರೆ ಅಂಥೇಳಿ. ಸ್ಟೀಲ್ ಬಾಕ್ಸ್ ಒಂದು, ಅದರಲ್ಲಿ ಒಂದು ಫ್ರೂಟಿ, ಒಂದು ಚಾಕ್ಲೇಟು, ಬಿಸ್ಕೆಟ್ಟು, ನೋಡಿ ಮೂಂಗ್ ದಾಲ್, ನೋಡಿ ಇಷ್ಟೆಲ್ಲ ಕೊಟ್ಟಿದ್ದಾರೆ. ಚಿನ್ನಿ, ನಿಮ್ಮ ಸ್ಕೂಲ್ ಹೆಸರೇನಮ್ಮ? ವೆರಿ ಗುಡ್. ನೋಡಿದ್ರಲ್ವಾ ಲಕ್ಕಿ ಸ್ಕೂಲಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ದಾರೆ. ಆ್ಯನ್ಯುವಲ್ ಡೇ ಆ್ಯಂಡ್ ಸರಸ್ವತಿ ಪೂಜೆ ಅಂತ ಎರಡು ಒಂದೇ ಸರಿ ಮಾಡಿದ್ದಾರೆ ಅವರು. ಸೊ ನನಗಂತೂ ತುಂಬ ಖುಷಿ ಆಯಿತು. ನನಗೆ ನನ್ನ ಚೈಲ್ಡ್ಹುಡ್ ಡೇಸ್ ಎಲ್ಲ ನೆನಪಾಯಿತು. ತುಂಬ ಖುಷಿ ಆಯಿತು. ಅದು ಮಕ್ಕಳನ್ನ ರೆಡಿ ಮಾಡಿ ಈ ರೀತಿ ನಾವು ಕರ್ಕೊಂಡೋಗಿ ಅವ್ರು ಪರ್ಫಾರ್ಮ್ ಮಾಡೋದು ನೋಡೋದು ತುಂಬ ಖುಷಿ ಆಗುತ್ತೆ ಅಲ್ವಾ. ಸೊ ಅದರಿಂದ ನೋಡಿ ಸ್ಕೂಲಲ್ಲಿ ಕೊಟ್ಟಿರೋದು ಎತ್ಕೊಂಡು ಬಂದು ಹೆಂಗೆ ತೋರಿಸ್ತಿದ್ದಾಳೆ ಅಂತ. ಅವಳು ಇದೆ ತಲಾಟೆ, ಅವಳು ತುಂಬ ತಲಾಟೆ. ಇವಾಗ ಮನೇಲಿ ಮಾಡಿರೋದು ತಿನ್ನೋಕ್ಕಾಗಲ್ಲ, ಸ್ಕೂಲಲ್ಲಿ ಕೊಟ್ಟಿರೋದು ಮಾತ್ರ ತಿನ್ನೋಕ್ಕಾಗತ್ತೆ. ಮನೇಲಿ ಮಾಡಿರೋದು ಖಾರ. ಎಷ್ಟೇ ನಾವು ತುಪ್ಪ ಹಾಕಿ ಮಾಡಿದ್ರು ಕೂಡ ಅವ್ರಿಗಿಷ್ಟ ಆಗಲ್ಲ. ನೋಡಿ ಓಪನ್ ಮಾಡಿಕೊಡ್ಬೇಕಂತೆ. ಮಾಡ್ಕೊಡ್ತೀನಿ ಇರು. ಅಕ್ಕಿ ಇವತ್ತೊಂದಿನೇ ನಿನಗೆ ಎಕ್ಸ್ಕ್ಯೂಸು. ನಾಳೆಯಿಂದ ಫ್ರೂಟ್ ಜ್ಯೂಸ್ ಕುಡಿಬೇಕು, ಓಕೆನಾ? ಹಾಂ, ಮತ್ತೆ ಇದು ಬೇಕು ಅಂತ ಹಠ ಮಾಡಬಾರ್ದು. ಓಕೆ, ಡನ್? ಓಕೆ, ಗುಡ್ ಗರ್ಲ್. ಸೊ ಇದಾಗಿತ್ತು ಲಕ್ಕಿ ಸ್ಕೂಲಲ್ಲಿ ಸೆಲೆಬ್ರೇಷನ್ಸ್ ಎಲ್ಲ. ಸೊ ಈ ವಿಡಿಯೋ ನೋಡಿ ಯಾರಿಗೆಲ್ಲ ಅವ್ರ ಚೈಲ್ಡ್ಹುಡ್ ಡೇಸ್ ನೆನಪಾಯಿತು ಅನ್ನೋದನ್ನ ಕಮೆಂಟ್ ಮಾಡಿ ನೋಡೋಣ, ಎಷ್ಟು ಜನರಿಗೆ ನೆನಪಾಗಿರುತ್ತೆ ಅಂತೇಳಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ಯಾರೆಲ್ಲ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಬ್ಲಾಗ್ನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಚಿನ್ನಿ ಬಾಯ್ ಮಾಡಮ್ಮ.